ಭುವನೇಶ್ವರದಿಂದ 7 ಕಿಲೋಮೀಟರ್ ದೂರದಲ್ಲಿರುವ ಉದಯಗಿರಿ ಮತ್ತು ಖಂಡಗಿರಿ ವಿಸ್ಮಯವನ್ನು ಉಂಟು ಮಾಡುವ ಮತ್ತು ಹಲವು ರಹಸ್ಯಗಳನ್ನು ತನ್ನೊಳಗೆ ಹುದುಗಿಟ್ಟುಕೊಂಡು ಇತಿಹಾಸಕ್ಕೆ ಸವಾಲೊಡ್ಡುವಂತಿದೆ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಮೇಘವಾಹನ ರಾಜವಂಶದ ಪ್ರಖ್ಯಾತ ರಾಜನಾದ ಕರಾವೇಲನು ಈ ಗುಹೆಗಳನ್ನು ನಿರ್ಮಿಸಿದ ಎನ್ನುವ ಉಲ್ಲೇಖಗಳು ಸಿಗುತ್ತವೆ. ಆದರೆ ಆಧುನಿಕ ಜಗತ್ತಿಗೆ 19ನೇ ಶತಮಾನದಲ್ಲೇ ಆಂಡ್ರೂ ಸ್ಟರ್ಲಿಂಗ್ ಎನ್ನುವ ಬ್ರಿಟಿಷ್ ಅಧಿಕಾರಿಯಿಂದ ಪರಿಚಯಿಸಲ್ಪಟ್ಟಿತು. ಪರ್ವತ ಶ್ರೇಣಿಯಲ್ಲಿರುವಂತಹ ಈ ಗುಹೆಗಳನ್ನು ಜೈನ ಸನ್ಯಾಸಿಗಳಿಗೆ ನಿರ್ಮಿಸಲಾಯಿತು ಮತ್ತು ಅವರಿಗೆ ಉಳಿಯಲು ಮತ್ತು ಧ್ಯಾನ ಮಾಡಲು ಅವಕಾಶಗಳನ್ನು ಕಲ್ಪಿಸಲಾಯಿತು ಎನ್ನಲಾಗಿದೆ. ಪ್ರವೀಣ್ ಮೋಹನ್ ಎನ್ನುವ ಇತಿಹಾಸ ತಜ್ಞರ ಪ್ರಕಾರ ಈ ಗುಹೆಗಳು ಹಿಂದೂ, ಜೈನ ಮತ್ತು ಬೌದ್ಧ ಮತಕ್ಕೆ ಸಂಬಂಧಿಸಿದೆ ಎಂದು ಕೆಲವು ಖಚಿತ ಪುರಾವೆಗಳ ಮೂಲಕ ತಿಳಿಸಿರುತ್ತಾರೆ. 18 ಗುಹೆಗಳು ಉದಯಗಿರಿ ಬೆಟ್ಟದಲ್ಲಿ ಮತ್ತು ಖಂಡಗಿರಿ ಬೆಟ್ಟದಲ್ಲಿ 15 ಗುಹೆಗಳಿದೆ ಎನ್ನಲಾಗಿದೆ. ಇದೊಂದು ಆಧ್ಯಾತ್ಮ ಸಾಧಕರ ಸಾಧನ ಕೇಂದ್ರವೆಂದು ಹಲವು ವಿದ್ವಾಂಸರ ಅಭಿಪ್ರಾಯವಾಗಿದೆ. ಇಲ್ಲಿನ ವಾಸ್ತುಶಿಲ್ಪಗಳು ಗತಕಾಲವನ್ನು ಒಂದಿಷ್ಟು ನೆನಪು ಮಾಡುವಂತಿದೆ.